ರಾಜು ಅವರೇ, ನೀವು ಇನ್ನೊಂದು 2 ದಿನ ಇದ್ದಿದ್ರೆ ಚಲೋ ಆಕಿತ್ತು. ಅಲ್ಲ, ನಿನ್ನೆನೇ ಬಂದಿದ್ದೀರಿ, ಇವತ್ತು ಹೊಂಟು ನಿಂತಿರಲ್ಲ. ಇನ್ನೊಂದು 2 ದಿನ ಇಲ್ಲೇ ಇರಲ್ಲ. ಅಯ್ಯೋ, ನಾನು ಇಷ್ಟು ಇದ್ದಿದ್ದೆ ಹೆಚ್ಚು. ಅದು ಮೇಘಾನ್ ಸಂಬಂಧ, ಅವಳ ಫ್ಯೂಚರ್ ಸಂಬಂಧ ಉಳಿದಿದ್ದು. ಅಲ್ಲಿ ಆಫೀಸ್ ಕೆಲಸ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅತ್ತೆ ಮಾವನ ಹತ್ರ ಬಿಟ್ಟು ಬಂದಿದ್ದೀನಿ, ನಿಮಗೂ ಗೊತ್ತು. ಈಗ ನೋಡಿದ್ರೆ ನೀವು ಇಲ್ಲ 2 ದಿನ ಕಳಿಸಲ್ಲ ಅಂತ ಇದ್ದೀರಾ. ಅತ್ತೆ ಮುಂದೆ ಏನು ಹೇಳಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಮೇಘ ಬರುವಷ್ಟರಲ್ಲಿ ನಾವು ಸಮಾಧಾನ ಮಾಡಿರ್ತೀವಿ ಮಾವನ ಅತ್ತೆನ. ಮತ್ತು ನೀವು ಹುಷಾರಾಗಿರಿ. ಮತ್ತು 1-2 ದಿನ ಬಿಟ್ಟು ಅಲ್ಲಿ ಊರಿಗೆ ಬನ್ನಿ. ಬಂದು ಅಲ್ಲಿ 1-2 ದಿನ ಇದ್ದುಬಿಟ್ಟೆ ನೀವು ಬರುವಂತ್ರೆ. ಸರಿ, ಆಯಿತು, ಹಾಗೆ ಮಾಡ್ತೀವಿ. ನಾವು 1-2 ದಿನ ಸ್ವಲ್ಪ ಕೆಲಸ ಐತೆ ನಂದಿಲ್ಲಿ. ಅದನ್ನು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಜನಕ್ಕೆ ಸರಿಯಾಗಿ ಉತ್ತರ ಕೊಡೋದೈತಿ. ಉತ್ತರ ಕೊಟ್ಬಿಟ್ಟು ಬರ್ತೀನಿ. ಆಯ್ತಾಯ್ತು, ನಿಮ್ದು ಏನು ಕೆಲಸ ಇದೆಯೋ ಎಲ್ಲ ಮುಗಿಸ್ಕೊಂಡು ನೀವು ಆರಾಮಾಗಿ ಬರ್ರಿ. 2 ದಿನ ಆರಾಮಾಗಿ ಅಂತ 1 ತಿಂಗಳು ಜಗ್ಗಿದ್ದೀರ. ಹ್ಞೂ, ಬಾವಾ, ನಾನು ಅಕ್ಕನ ಕರ್ಕೊಂಬರ್ತೀನಿ. ಸರಿಯಮ್ಮ. ಅಯ್ಯೋ, ನೀವು ಅದನ್ನು ಕೇಳಬೇಕಾ? ಅವಳು ನನ್ನ ಅರ್ಥ ಮಾಡ್ಕೊಂಡ್ಳು, ನನ್ನ ಮನಸ್ಸು ಅರ್ಥ ಮಾಡಿಕೊಂಡು ಅವಳು ನನ್ನನ್ನು ಖುಷಿಯಾಗಿ ನೋಡ್ಕೊಂಡಿದ್ದಾಳೆ. ನೀವೇನು ಚಿಂತೆ ಮಾಡಬೇಡಿ. ಅವಳು ಈ ಮನೇಲಿ ನನಗೆ ಒಂದು ಹೆಂಡತಿ ಸ್ಥಾನದಲ್ಲಿರಲ್ಲ, ಈ ಮನೆ ಮಗಳ ಸ್ಥಾನದಲ್ಲಿರ್ತಾಳೆ, ನನಗೊಂದು ಫ್ರೆಂಡ್ ಆಗಿರ್ತಾಳೆ. ನಾನು ಅವಳನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವಳ ಜೊತೆ ಜೀವನ ಮಾಡ್ತೀನಿ. ತುಂಬ ಖುಷಿಯಾಯಿತು. ಮೇಘನ್ನ ದುಡುಕಿ ನಿರ್ಧಾರ ಮಾಡಿಬಿಟ್ಟು ಏನೋ ಅಂತ ನಮಗೆ ಚಿಂತೆಯಾಗಿತ್ತು. ಆದರೆ ಈಗ ಆ ಚಿಂತೆಯೆಲ್ಲ ಬಿಟ್ಟು ನಾನು ಆರಾಮಾಗಿರ್ಬೋದು. ಮೇಘ ಇಲ್ಲಿ ಚೆನ್ನಾಗಿದ್ದಾಳೆ ಅಂತ. ಮತ್ತು ಅವ್ರದ್ದು ಏನೇನು ಅವ್ರ ಅಪ್ಪ ಅಮ್ಮಂದು ಆಸ್ತಿ ಇದೆಯಲ್ಲ, ಅದನ್ನೆಲ್ಲ ಮಾರಿ ನಾವು ಮೇಘನ ಹೆಸರಿಗೆ ಬರಿತೀವಿ. ನಾವು ಯಾವುದು ₹1 ತೊಗೊಳ್ಳಲ್ಲ. ಅತ್ತೆ ಮಾವ ನನ್ನ ಕಡೆನೇ ಇರಲಿ. ಬೇಡ, ನನಗೆ ಯಾವ ಆಸ್ತಿ ಅಂತಸ್ತು ಕೂಡ ಬೇಡ. ನಾನು ಆಸ್ತಿ ಅಂತಸ್ಕೋಸ್ಕರ ಮೇಘನ ಮದುವೆಯಾಗಿಲ್ಲ. ನನಗೆ ರಗಡ ಇದೆ. ನಮ್ಮ ಅತ್ತೆ ಮಾವನ ಆಸ್ತಿ ಹಾಗೆ ಇರಲಿ. ಅದನ್ನು ಮನೆ ಬೇಕಾದರೆ ಮಾರಿ ಇಬ್ಬರಿಗೂ, ರಾಣಿಗೆ ಮೇಘಗೆ ಕೂಡಿ ಕೊಟ್ಟರಾಯ್ತು. ಆದರೆ ಈಗ ಬೇಡ. ಅತ್ತೆ ಮಾವನ ಆಸ್ತಿ ಆಸೆ ಅದು. ಆ ಮನಿನ ಇನ್ನೂ ಸುಧಾರಿಸಿ ಅಲ್ಲಿ ಅತ್ತೆ ಮಾವನ ಇಡೋಣ. ತಿಂಗಳಿಗೆ ನಾನಿಷ್ಟು ನೀನಿಷ್ಟು ಅಂತ ಕೊಡೋಣ. ಇಬ್ಬರು ನೋಡ್ಕೊಳ್ಳೋಣ. ಆಮೇಲೆ ಅವ್ರಿಲ್ಲದ ಕಾಲಕ್ಕೆ ನೋಡಿದ್ರಾಯ್ತು. ಆದರೆ ನನಗೆ ಯಾವ ಆಸ್ತಿನೂ ಬೇಡ. ಪ್ಲೀಸ್ ರಾಜು. ಆದರೂ ನೀವಿಷ್ಟು ಒಳ್ಳೆಯವರು ಅಂತ ನಾನು ಅಂದ್ಕೊಂಡಿರ್ಕಿಲ್ಲ ಕರಿಬಸಯ್ಯ. ಸಾರಿ, ಅದು ಹೆಸರು ಬಾಯಿಗೆ ಬಂದುಬಿಡುತ್ತೆ. ಈ ಥರ ಯಾಕೆ ಹೆಸರಿಟ್ರು? ಅದು ನನ್ನ ಹೆಸರು ಬಸಯ್ಯ ಅಂಥೇಳಿ. ನಮ್ಮಪ್ಪ ನಮ್ಮವ್ವ ನನ್ನ ಹೆಸರು ಬಸಯ್ಯ, ಬಸಪ್ಪ ಅಂತ ಇಟ್ಟಿದ್ರು. ಅದಕ್ಕೆ ಎಲ್ಲರೂ ನಾನು ಕರ್ಗಿರೋದು ನೋಡಿ ಕರಿಬಸಯ್ಯ ಕರಿಬಸಯ್ಯ ಅನ್ಕೊತ ಕರಿಬಸಯ್ಯ ಆಗ್ಬಿಡ್ತದು. ಹಂಗೆ ಕರೀತಾರೆ ಎಲ್ಲರೂ. ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ ನೋಡಿ. ಮುಂದಿಂದು ಕರಿಬಸಯ್ಯ ತೆಗೆದು ಬಸ್ಸು ಅಂತ ಮಾಡ್ಕೊಂಬಿಡಿ. ಇದು ತುಂಬ ಚೆನ್ನಾಗಿ. ಯಾಕಂದರೆ ಇಷ್ಟು ದಿನ ಕರೆಯೋದೇ ಬೇರೆ, ಇನ್ನು ಮೇಘಾನ್ ಮುಂದೆ ನಿಮ್ಮದು ಕರೆಯೋದೇ ಬೇರೆ. ಆಯಿತಾ? ನೋಡು, ಅರ್ಥ ಮಾಡ್ಕೊಂಡು ಜೀವನ ಮಾಡು. ದುಡುಕಿ ಏನು ನಿರ್ಧಾರ ತಗೋಕೋಬೇಡ. ಈಗ ಹೋಗಿದ್ದೆಲ್ಲ ಮನೆ ಸಾಯಕ್ಕ ಹಂಗೆ ಮಾಡ್ಕೊಂಡು ಇಟ್ಕೊಂಡು. ಮಾವ ಭಾಳ ಒಳ್ಳೆ ಹೋದಾನ, ಅತ್ತಿನೂ ಭಾಳ ಒಳ್ಳೆಕಿದಾಳ. ಹೆಂಗಾರ ಮಾಡಿ ಜೀವನ ಮಾಡ್ಕೊತ ಹೋಗು. ಏನಾರ ನೀ ಕೊರ್ಗೋದು ನಳ್ಳೋದು ಅಳೋದು ಮಾಡಿದಿ, ಅಪ್ಪ ಅವ್ವ ನಿಗ್ರಹ ಮಾಡ್ಕೋತಾರ. ಮಾವನನ್ನ ಯಾರು ಹೆಣ್ಣು ಕೊಡ್ದಕ್ಕೆ ನಾನೇ ಇಷ್ಟಪಟ್ಟು ಮದುವೆ ಆಗ್ಯಾನಂತ ಏನೋ ಒಂದು ಹೇಳಿ ಅಪ್ಪ ಅವನ ಸಮಾಧಾನ ಮಾಡಕ್ಕೆ ಬರ್ತೈತಿ. 2 ದಿನ ಮಾವನ ಜೊತೆ ಚಂದಂಗೀರ. ನಾನು ಬೇಕಂತ ಬಿಟ್ಟು ಹೊಂಟೇನಿ. 2 ದಿನ ಆದಮೇಲೆ ಅಲ್ಲಿ ಬಂದು ಅದನ್ನು ತೆಗಿಸ್ಕೊಂಡ್ಬಿಡುವಂತೆ. ತೆಗಿಸ್ಕೊಂಡು ಒಂದು 2 ತಿಂಗಳಲ್ಲಿ ಇದ್ದು ಇಲ್ಲಿ ಬರುವಂತೆ. ಆಮೇಲೆ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅದು ನೀನು ಆರಾಮಾಗಿರ್ಬೋದು. ಏನು? ಸರಿ ಅಕ್ಕ, ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ. ಸರಿ, ನಾ ಬರ್ತೀನಿ. ಹುಷಾರು. ಹೊಂಟೇ ಬಿಟ್ರಲ್ಲ, ಇವತ್ತೊಂದು ದಿನ ಇರಬೇಕಿತ್ತು. ಮತ್ತೆ ಬರ್ತೀವಮ್ಮ, ಮತ್ತೆ ಬಂದೇ ಬರ್ತೀವಿ. ನಮ್ಮ ಮೇಘ ಇಲ್ಲಿದ್ದಾಳ, ನೀವೆಲ್ಲ ಇದ್ದೀರ ಅಂದ್ರೆ ನಾವು ಬಂದೇ ಬರ್ತೀವಿ. ನೀವೇನು ಚಿಂತೆ ಮಾಡಬೇಡ್ರಿ, ಆರಾಮಾಗಿರಿ. ಆರೋಗ್ಯ ಕಡೆ ಗಮನ ಇರಲಿ. ಮಳೆ ಅದು ಬರ್ತಾಯ್ತಿ, ತಂಪು ವಾತಾವರಣ ಐತಿ. ಏನು ನೀವು ಬೆಚ್ಚಗಿರ್ರಿ. ನಾನು ಬರ್ತೀನಿ. ಬಸ್ಸು, ಅಮ್ಮ ಬರ್ತೀನಿ. ರಾಣಿ, ಹೋಗೋಣವಾ? ಹಾಂ ರೀ, ನಡೀರಿ. ಈಗ ಹೋಗಿ ಬರ್ತೀವಿ, ಹುಷಾರ. ಅತ್ತೆ, ಹೋಗಿ ಬರ್ತೀನಿ. ಸರಿವಾ, ಹೋಗಿ ಬಾ, ಹುಷಾರು. ಹಾಂ ಅಕ್ಕ, ಹೋಗಿ ಬಾ. ಹೆಂಗಾರ ಮಾಡಿ ನನ್ನ ಮಗ ಸೊಸಿನ ಮನ್ಯಾಗ ಒಬ್ಬರನ್ನ ಬಿಟ್ಟು ನಾ ಎಲ್ಲಾರ ಹೋಗ್ಬೇಕಲ್ಲ. 2 ದಿನ ಹೋದ್ನಿ ಅಂದ್ರೆ ನನ್ನ ಮಗನಿಗೆ ನನ್ನ ಸೊಸಿ ಇಬ್ಬರೂ ಅರ್ಥ ಮಾಡ್ಕೋತಾರೆ. ಹೆಂಗಾರ ಮಾಡ್ಕೊಲಿ. ನಾನು ಏನಾರ ಹೇಳಿ ಎಲ್ಲಾರ ಹೋಗ್ಬೇಕಲ್ಲ. ಎಲ್ಲಿ ಹೋಗ್ಲಿ ಈಗ? ಹಾಂ, ಎಲ್ಲರೂ ಭಾಳ ಮಂತ್ರಾಲಯ ಮಂತ್ರಾಲಯ ಅಂತಾರೋ. ಒಂದು 2 ದಿನ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾನೆ ನನ್ನ ಮಗ. ಹೇಳಿ ಸುಳ್ಳು ಹೇಳೋದು ಅವ್ರಿವ್ರು ಹೊಂಟಾರಂತೇಳಿ ಹೇಳಿ ರೊಕ್ಕ ಇಸ್ಕೊಂಡು ಹೋಗಿ ಬರ್ತೇನೆ. ಹೆಂಗೂ ಆಧಾರ್ ಕಾರ್ಡ್ ಫ್ರೀ ಐತಿ, ಇಲ್ಲ ಅನ್ನಂಗಿಲ್ಲ. ಆದರೂ ತಪ್ಪಿ ಎಲ್ಲಾರ ಬಸ್ ಬ್ಯಾರೆಗಿರಿ ಹತ್ತಲಿ ಬಿಡಲಿ ಎಲ್ಲಿರುತ್ತೆ. ಒಬ್ಬಾಕೆ ಬೇರೆ ಹೊಂಟಿದ್ದೀನಿ. ಆ ಸೇಕು ಬರ್ತಾನೆ ಅಂತ ಆಕೆನೂ ಕೇಳಿ ಬರ್ತೀನಿ. ಕೇಳಿ ಬಂದು ಆಮೇಲೆ ನನ್ನ ಮಗ ಹೇಳ್ತೇನೆ. ಯಪ್ಪ, ಬಸ್ಸು, ನಾನು ಅಲ್ಲಿ ಶೇಖೋಗಳ ಮನೆಗೆ ಹೋಗಿ ಬರ್ತಾನೆ. ಒಂದಿಟ್ಟೆ ಬಾ ಅಂತ ಕರೆದಿದ್ಲಕ್ಕಿ. ಹೌದಾ ಬೇ? ಅವ್ವ, ನಾನು ಸ್ವಲ್ಪ ಮೇಘಾನ್ ಕರ್ಕೊಂಡು ಹೊಲ ಕಡೆ ಹೋಗ್ಬರ್ತೀನಿ. ನಾನಾ? ಹ್ಞೂ, ಸರಿಪ್ಪ, ಹೋಗಿ ಬರ್ರಿ. ಇಬ್ರು ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡಿ ಬರ್ರಿ. ಯಾರ್ದು ದೃಷ್ಟಿ ಬಿದ್ದಿತ್ತು ಎದುರಿಗಿದ್ರು ತಕ್ಕೊರ್ ಬಂದು ನಾನು ಹೋದಾಕಿನ ಬನ್ನಿ. ಸರಿ ಅವ್ವ. ಅಲ್ಲ, ನಾನು ಯಾಕೆ ಬರಲಿ? ನೀವೇ ಹೋಗಿ ಬರ್ರಿ. ಅದು ಒಂದು ಸ್ವಲ್ಪ ನನ್ನ ಜೊತೆ ಬಾಲ. ಸರಿ.
ರೀ ಚಪ್ಲಿ ಹಾಕೊಂಬರ್ತೀನಿ. ನನ್ನ ಹೆಂಡತಿ ಇಂಥ ಸಾದಾ ಸಾಡಿ ಉಟ್ರು ಎಷ್ಟು ಚಂದ ಕಾಣ್ತಾಳ. ಸುಂದ್ರಿ. ನಡೀರಿ. ಅಲ್ಲ ಹೊಲಕ್ಕಂತೇಳಿ ಓನಿಲ್ ಯಾಕೆ ಹಾಕೊಂಬಂದ್ರಿ? ಇಲ್ಲಿ ಸ್ವಲ್ಪ ಜನಕ್ಕೆ ಉತ್ತರ ಕೊಡೋದೈತಿ ಬಾ. ಬಾರೋ ಮಲ್ಯ ಹೋಗೋಣ. ಬಾ ಬಾ ಅಲ್ಲಿ ತಾನ ಬಾ. ಮೀಗ ಹಿಂಗೆ ಹೋದ್ರೆ ನಮ್ಮ ಹೊಲ ಬರೋದು. ರೀ ಇಷ್ಟು ಜೋರು ಮಾತಾಡತಾನ. ಹೌದಾ ರೀ? ಇನ್ನ ಎಷ್ಟು ದೂರ ಆಗುತ್ತೆ? ಅಯ್ಯೋ ಏನಕ್ಕೆ ಇಷ್ಟು ಚಂದದಾಳ. ಏನು ತಲೆಯಾಗಿನ ಕೂದ್ಲ, ಕಣ್ಣಿಗೊಂದು ಚಸ್ಮಾ, ಏನು ಮಸ್ತ್ ಸೀರೆ ಉಟ್ಟಾಳ. ತಳಕು ಬಳಕು ಭಾರಿ ಐತಲ್ಲ. ಯಾರಿ ಹುಡುಗಿ ಈ ಕರಿಬೇಷನ್ ಜೊತೆ ಬರಾಕತ್ತಾಳ. ಯಾರ ಊರಿಂದ ಬಂದಿರ್ಬೇಕ ಹೊಲಾಗಿಲ್ಲ ತೋರ್ಸಕ್ಕ ಕರ್ಕೊಂಡು ಬಂದಾನ ಕರಿಬೇಷ. ಓಯ್ 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 ಕರಿಬೇಷ. ಯಾಕ್ರಿ ಕರಿಬಸ ಅಂತ ಇದ್ದೀರಾ? ನೆಟ್ಗ ಬಸಯ್ಯ ಅನ್ರಿ ಇಲ್ಲ ಬಸು ಅನ್ರಿ. ಏನಿದು ಕರಿಬಸ ಅಂತ ಹೆಸರಿಡಕ ಬಂದಿದ್ರಿ? ಅಯ್ಯೋ 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 ನನ್ನ ಹೆಂಡತಿ ಭಾರಿ ಮಾತಾಡಿದ್ಲ. ನೀನ್ ಯಾರು? ಅವ್ ನಮ್ಮ ದೋಸ್ತ ಅದಾನ. ನಾವು ಮೊದ್ಲಿಂದ ಕರಿಬೇಷನ ಅಂತ ಕರಿತೀವಿ. ಎಲ್ಲಾರು ಈ ಊರಾಗ ಹಂಗ ಕರಿತಾರ ಅವನ್ನ. ಹಲೋಪ್ಪ ಕರಿಬೇಷ. ಹಲೋ ಎಕ್ಸ್ಕ್ಯೂಸ್ ಮೀ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳಕ್ ಕಲ್ಕೊಳ್ಳಿ. ಏನು ಒಬ್ಬರಿಗೆ ಯಾವ ರೀತಿ ಮಾತಾಡಿದ್ರೆ ಹರ್ಟ್ ಆಗುತ್ತೆ, ಯಾವ ರೀತಿ ಮಾತಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳಿ ಮೊದಲು. ಅಯ್ಯಯ್ಯೋ ಅದನ್ನೆಲ್ಲ ಕೇಳಕ್ ನೀ ಯಾರ ಹುಡುಗಿ? ನಮ್ಮ ದೋಸ್ತ ಅಂತ ಕೇಳವ. ಹಲೋಪ್ಪ ಕರಿಬೇಷ. ಏ ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಅದನ್ನೇ ಅಂತ ಇದಿಲ್ಲ. ಹುಚ್ಚ ನಿನಗೆ? ಹೌದು ಅನ್ನಂಗ ಯಾರ್ಲಿ ಈಕೆ ಹುಡುಗಿ? ಏನ ನಿಮ್ಮ ಅತ್ತಿ ಮಗಳನ? ನಮ್ಮ ಅತ್ತಿ ಮಗಳ ಅಲ್ಲಲೇ, ನನ್ನ ಹೆಂಡತಿ. ಏನೋ ಈಕಿ ನೀನು ಹೆಂಡ್ತದಳ? ಅಲ್ಲ ನೀನು ಮಸಡಿ ನೋಡ್ಕೊಂಡೇನ್ಲಿ? ಕನಸು ಕಾಣಕತ್ತೇನ? ಇಲ್ಲಿ ನೀ ಕಾಣತಿಲ್ಲ, ನಾನಾ ಕಾಣಕತ್ತೇನೆ ಕನಸು. ಇದು ಹಗಲು ಕನಸು ಇದು. ಅಯ್ಯೋ ಹಗಲು ಕನಸಲ್ಲ, ರಾತ್ರಿ ಕನಸು. ಹಗಲು ಕನಸು ನಿಜ ಆಕಾವಂತ. ನಿನ್ನ ಮುಸುಡಿಗೆ ಇಷ್ಟು ಸುಂದರವಾಗಿರು, ಇಷ್ಟು ತಳ್ಳಗ ಬೆಳ್ಳಗ ತಳಕು ಬಳಕು ಇರುವಂಥ ಹುಡುಗಿ ಸಿಗ್ತಾಳನ? ಎಲ್ಲಾರ ಕನಸ ಕಾಣತಿರ್ಬೇಕನ. ಹೌದು ಹೌದು ಕರೆನ, ಕನಸ ಕಾಣಕತ್ತನ. ನೀ ಏನು ಕನಸು ಕಾಣಕತ್ತಿಲ್ಲೇ? ಆಕಿ ನಾನು ಹೆಂಡ್ತಿನ. ನೋಡಕ್ಕೆ ಕೊಳ್ಳಾಗ ತಾಳೈತಿ. ನಿನ್ನೆನ ನಂದು ಆಕಿದು ಮದುವೆ ಆತ ಗೊತ್ತನ? ಅದು ರಿಜಿಸ್ಟರ್ ಆಫೀಸ್ದಾಗ. ಅಯ್ಯೋ 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 ಏನವ ನೀನು? ಹೋಗಿ ಹೋಗಿ ಇಂಥ ಕರ್ರನ ಹುಡುಗನ ಮದುವೆ ಆಗಿದೆಯಲ್ಲ. ನಿನಗೇನು ಬೇರೆ ಹುಡುಗರು ಸಿಗ್ಲಿಲ್ಲನ? ನನ್ನಂತ ತೆಳ್ಳಗ ಬೆಳ್ಳಗ ಹೀರೋ, ನನಗೆ ಹ್ಯಾಂಡ್ಸಮ್ ನಂಗೆ ಇರೋಂಗ. ತೆಳ್ಳಗ ಬೆಳ್ಳಗ ನೋಡಕ್ ಹೋಗಿ ಬಣ್ಣ ನೋಡಿ ನಮ್ಮ ಜೀವನ ನಾವು ಹಾಳು ಮಾಡ್ಕೋಬೇಕನ? ಇವ್ರಂತರ ಇರುವಂತ ಪ್ರೀತಿ ಈ ತೆಳ್ಳಗ ಬೆಳ್ಳಗ ಇರ್ತಾರಲ್ಲ ಅವ್ರ ಹತ್ರ ಏನೂ ಇರೋದಿಲ್ಲ. ಅವ್ರ ಹತ್ರ ಬರೀ ಶೋಕಿ ಅಷ್ಟೇ ಇರ್ತೈತಿ. ಅದ್ ನನಗೆ ಅರ್ಥ ಆಗೈತಿ, ಗೊತ್ತಾಯ್ತಾ? ಹಂಗಾರ ಸೆಕೆಂಡ್ ಅಪ್ಪ ನೀ? ಏಯ್ ಹುಚ್ಚೊಳೆ ಮಗನ, ಆಕಿ ನಮ್ಮ ಅತ್ತಿ ಮಗಳದಾಳ. ಇನ್ನ ಸಣ್ಣ ಹುಡುಗಿ, ಸಾಲಿ ಮುಗಿ ಕೊಡ್ದ ನನ್ನ ಮದುವೆ ಮಾಡ್ಕೊಟ್ಟಾರ. ಏನ್ಲೇ ಮಾತಾಡಕತ್ತಿ ನೀನು? ಏನೋ ಅತ್ತಿ ಮಗಳ? ಅಯ್ಯೋ ಅಯ್ಯೋ ಅಂದ್ರ ನಿಮ್ಮ ಅಕ್ಕನ ಮಗಳು, ನಿಮ್ಮ ಮಾವನ ಮಗಳು. ಭಾರಿ ಹತ್ ಬಿಡಲ್ಲ ನಿಂದು. ಪಸಂದಾಗಿರೋ ಹುಡುಗಿನ ಹೊಡೆದಿ. ನನಗ ಸಿಕ್ಕೈತಿ ಒಂಡ್ರಗನೆ ಇರುವಂಥ ಹೆಣ್ಣ. ನಿನಗೇನಪ್ಪ ಇಷ್ಟು ಸುಂದರವಾಗಿ ಹುಡುಗಿ ಸಿಕ್ಬಿಟ್ಲು. ನಿನ್ನ ನಸಬತ್ತೆ ಇರುತ್ತೆ ಬಿಡ್ಲ ಬಸ್ಯ. ಇನ್ನು ಮುಂದೆ ಬಸ್ಯ ಅಂತ ಕರಿಬೇಕಲ್ಲ ನಂಗೆ ನಿನ್ನ ಹೆಂಡತಿ ಬೇರೆ ಬೈತಾಳು. ಹೌದು ಅಣ್ಣ, ಅವ್ರನ್ನ ಬಸ್ಸು ಅಂತ ಕರೀರಿ, ಬಸ್ಸಾನು ಅಲ್ಲ. ಮತ್ತೆ ನಿಮ್ಗೆ ಗೊತ್ತಿರೋರ್ಗೆಲ್ಲ ಇವನ್ ಕರೆಯೋರ್ಗೆ ಹಿಂಗೆ ಹೇಳಿ, ಬಸ್ಸು ಅಂತ ಕರೀರಿ, ಇಲ್ಲ ಅವ್ನ ಹೆಂಡತಿ ಚಪ್ಪಲ್ ತಗೊಂಡು ಹೊಡಿತಾಳೆ ಅಂತೇಳಿ. ಏನವ ಮಾತಾಡಕತ್ತಿ ನೀನು? ಹೌದಣ್ಣ. ರೀ ನಡೀರಿ, ಇಂಥವ್ರ ಜೊತೆ ಏನ್ ಮಾತು? ಇಲ್ಲೂ ನಿಮ್ಗೆ ಯಾರ ಏನಾರ ಅಂದವ್ರ ಅದಾರನ? ಅಂದವ್ರ ಅದಾರ ಅನ್ನೋ ಪ್ರಶ್ನೆಕ್ಕಿಂತ ನನ್ನ ಮದುವೆ ಆಗೈತೆ ಅಂತ ಊರಿಗೆ ನಾ ಹೇಳ್ಬೇಕು. ಮತ್ತು ನಮಗೆ ಇಷ್ಟು ಗ್ರ್ಯಾಂಡಾಗಿ ಮತ್ತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಊರಿಗೆ ಹೇಳ್ಕೊಂತ ಬಂದ್ಬಿಟ್ರ. ಸರಿ ನಡೀರಿ. ಲೇ ಸುಂದ್ರಿ, ನಿಂಗೊಂದು ವಿಷಯ ಗೊತ್ತನ್ಲೇ? ಏನು ಹೇಳ ಬಂಗಾರವ್ವ? ಏ ಅದೇನು ಲೇ, ಆ ಕರಿಬೇಷಂದು ನಿನ್ನೇನೋ ಸುದ್ದಿ ಗದ್ಲ ಹತ್ತಿತ್ತು ಮನ್ಯಾಗ. ಮನೆಗೇನೋ ಕಾರ್ ಗಾಡಿ ಬಂದಿತ್ತು, ಯಾವತ್ತೂ ಬರ್ದಿದ್ರಂತ ಕಾರ್ ಗಾಡಿ ಬಂದಿತ್ತು. ಹೌದಾ? ಹೌದಲೇ? ಅಯ್ಯೋ ಶಿವನೇ, ನಂಗೆ ಗೊತ್ತಿಲ್ಲ ಬಿಡವ. ನೀ ಅಲ್ಲೇ ಬಾಜು ಮನೆಯಾಗಿದ್ದಿ, ನಿಂಗೆಲ್ಲ ಗೊತ್ತಾಕತ್ ಬಿಡು. ಏನಂತ? ಏನು ಸುದ್ದಿ? ಏನ್ರ ಲಪಡ ಗಿಪಡ ಮಾಡ್ಯಾನ ನಮ್ಮತ್ತ? ಏನಾರ ಲಪಡ ಮಾಡಿದ್ರೆ ಜಗಳದದು ಬೀಳ್ತಿತ್ಲಿ. ಇದು ಏನೋ ಲಪಡದ ಗತೆ ಕಾಣುವತ್ತ, ಎಲ್ಲ ಒಳಗ ಗುಳುಮ್ ಗುಳುಮ್ ಮಾಡಕತ್ತಾರ. ಅದು ಏನಂತ ಗೊತ್ತಾಗ್ವತ್ತ. ಅಯ್ಯಯ್ಯೋ ಅಲ್ಲಿ ನೋಡ್ಲಿ, ಎಲ್ಲಿ 100 ವರ್ಷ ಆಯಸ್ಸು, ಯಾವಕ್ಕೇನೋ ಕರ್ಕೊಂಡು ಓಣಿ ಎಲ್ಲ ಅಡ್ಡಾಡಕತ್ತಾನ ನೋಡಲಿ. ಹೌದಲ್ಲೇ? ಯಾರು ಇರ್ಬೇಕು ಈಕಿ? ಈಕಿನ ಎಲ್ಲೋ ನೋಡಿದನಲ್ಲ, ಬಡ್ಡಿ ಬಂಗಾರಿ ಆಕಿನ ನಾನು ಎಲ್ಲ ನೋಡೇನಿಲ್ಲ. ಯಾವಾಗ ಬಂದಿದ್ಲಕ್ಕಿ? ಏನಾಗ್ತೇವ? ಆರಾಮದೇನ? ಆರಾಮದೇನಿಲ್ಲ. ಯಾರ್ಲ ಹುಡುಗಿ ಈ ಕಡೆ ಕರ್ಕೊಂಡು ಹೊಂಟಿ? ಹೊಲ ಕಡೆ ಹೊಂಟೇನಿ, ನನ್ನ ಹೆಂಡತಿನ ಕರ್ಕೊಂಡು. ಅಯ್ಯಯ್ಯ, ಯಾವಾಗ್ಲ ಮದುವೆ ಆದಿ? ಏನು ಬಂದೆ ಊಟ ಹಾಕ್ಸೋದು ಸೀರೆ ಕೊಡ್ಸೋದು ಆಕತ್ತಂತೇಳಿ ಹೇಳ್ದ ಕೇಳ್ದ ತುಡುಗ್ಲ ಮದುವೆ ಆಗಿ ಬಂದೇನ? ಮತ್ತೇನ್ರ ಹುಡುಗಿನ ಓಡಿಸ್ಕೊಂಡ್ ಬಂದೇನಲ್ಲ? ಅಯ್ಯೋ ಯಾಕತ್ತೇವ ಮರ್ತೇನ? ನಮ್ಮ ಅಕ್ಕನ ಮಗಳಲ್ಲ ಆಕಿ, ಸಣ್ಣಾಕಿ. ನಮ್ಮ ಅಕ್ಕನ ಮಗಳಿಕಿ. ನಮ್ಮ ಅಕ್ಕನ ನನ್ನ ತಮ್ಮಗಂತ ನನಗಂತ ಮೀಸಲಿಟ್ಟಿದ್ಲು. ಈಗ ಆಕಿದು ಕಲಿಯೋದು ಮುಗೀತು. ನನಗೆ ಅಲ್ಲೇ ಬೆಂಗಳೂರಾಗ ರಿಜಿಸ್ಟರ್ ಮಾಡಿ ಕಳಿಸಿರು.
ಅಲ್ಲೇ ಅವ್ರ ಮನ್ಯಾಗ ಎಲ್ಲ ದಾಮ್ ಧೂಮ್ ಮಾಡಿ ರಿಸೆಪ್ಷನ್ ಎಲ್ಲ ಮಾಡಿ ಮುಗಿಸಿರು. ಇಲ್ಲಿ ಮಂದಿ ಕರಿಬೇಕಂದ್ರೆ ಆಗಲಿಲ್ಲ, ಅವಸರ ಅವತ್ತು. ನಾನು ಹೇಳ್ತಿ ಹೊಲ ನೋಡೋಣ ಬಾ ಮಾವ ಅಂದ್ಲ, ಅದಕ್ಕೆ ಹೊಂಟೇವಿ ನಾನು ಅಕ್ಕಿ ಕೂಡಿ ಕೈ ಹಿಡ್ಕೊಂಡು. ಯವ್ವ ಯವ್ವ ಎಟ್ಟರ ಚಂದ ಹಿಂತಿ ಕರ್ಪೂರದ ಗೊಂಬೆಗೆ ಬಿಡ್ಲ ಕರ್ಬೇಶ ನಸಿಬತ್ತಿ ರೀತಿಯಿಂದ ನೋಡ್ರಿ. ಅವ್ರಿಗೆ ಕರಿಬೇಶ ಅನ್ಬೇಡ್ರಿ, ಬಸು ಅಂತ ಅನ್ರಿ, ಇಲ್ಲ ಬಸಯ್ಯ ಅನ್ರಿ. ಎಷ್ಟು ಚಂದ ಇರೋ ಹೆಸರು ಹಂಗ್ಯಾಕಂತೀರಿ ನೀವು? ಯವ್ವ ನಿನಗಿನ್ನ ಇಲ್ಲಿದ್ ಗೊತ್ತಿಲ್ಲನೋ, ಇಲ್ಲಿ ಹಳ್ಳಿದೆ, ಒಬ್ರಿಗೆ ಒಂದು ಏನರ ಹೆಸರು ಇಟ್ಟ ಬಿಡ್ತಾರ. ಈಗ ನೋಡ ನೀನ್ ಕೂದ್ಲು ಕಟ್ ಮಾಡಿಸಿದ ಕೈ ಏನಾರ ಇಡ್ತಾರ ನಿನಗ, ಬೇಬಿ ಕಟ್ ಅಂತ ಇಡ್ತಿರ್ಬೇಕು ನಿನಗ. ಹಂಗ ಇಲ್ಲಿ ಹಳ್ಳ್ಯಾಗ ಒಂದು ಕೈ ಆಡಿಡ್ತಾರ. ಅವ್ ಕರಿಗಿರದಾಗ ಕರಿಮಾ ಕರಿಬಸ್ಯ ಕರಿಮಾ ಕರಿಕಾಗ್ಯ ಅಂತ ಹಿಂಗೆ ಕರಿತಾರಲ್ಲವ, ಹಂಗೆ ಕರಿಯಾಕೆ ಹೋಗಿ ಕರಿಬಸ್ಯ ಅಂತ ಆಗೈತಿ. ಅಟ್ಟ ಎಲ್ಲಾರು ಪ್ರೀತಿಯಿಂದ ಕರಿತಾರ. ನೀ ಕರಿಬೇಡ ಅಂದ್ರೆ ಕಡಿಬೇಡ ಅಂದೆ ಅಂದ್ರೆ ನಡ್ಕ ಬಂದತನ ಇದು ಹಬ್ಬ ಅಂತಾರ. ಎದಕ್ ಬೇಕಾಗೈತಿ? ಕರಿಯವ್ರು ಕರಿತಾರ, ಬಿಡಾರ್ ಬಿಡ್ತಾರ. ಸುಮ್ಮನೆ ಇದ್ ಬಿಡು. ನಾನು ಯಾಕ್ರಿ ಸುಮ್ಮನೆ ಇರ್ಲಿ? ನನ್ನ ಗಂಡವ್ರು ಹಿಡಿದು ಜುಪ್ರ ಹಿಡಿದು ಜುಟ್ಲ ಕಿತ್ತು ಹರಿತೇನಿ. ಹಂಗಲ್ಲ, ಗಂಡಸರಾದ್ರ ನಾಲಿಗೆನ ಕಟ್ ಮಾಡ್ತಾನೆ, ಹೆಂಗಸರ ಜುಟ್ಲನ ಹರಿತೇನಿ. ನನ್ನ ಗಂಡಗಿನ್ ಯಾರ ಅಂದದ್ ನನಗೆ ಸುದ್ದಿ ಬಂತಂದ್ರೆ ಹಿಡ್ದ ಒತ್ತು ತನ ಬಿಡ್ದಲ್ಲ ಮತನ. ಯವ್ವ ಹುಡುಗಿ ಬಹಳ ಬೆರಕಿದಿ ಬಿಡನಿ. ರೀ ನಡೀರಿ, ಇಂತರ ಜೊತೆ ಏನ್ ಮಾತು? ಅಯ್ಯೋ ನೋಡ್ಲಿಕ್ಕಿನ ಎಟ್ಟರ ಕೋಪ ಐತಿದಕ್ಕ.